ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಬ್ರೌನ್ ರೈಸ್. ಈ ಬ್ರೌನ್ ರೈಸ್ ಸೋನಾ ಮಸೂರಿಯ ಅಕ್ಕಿ, ಆದರೆ ಇದು ಮೇಲ್ಗಡೆ ಪಾಲಿಶ್ ಇರೋದಿಲ್ಲ. ಭತ್ತದ ಸಿಪ್ಪೆಯನ್ನು ತೆಗೆದ್ರೆ ಒಳಗಡೆ ಹೇಗಿರುತ್ತೋ ಹಾಗೆ ನೋಡಿ ಬ್ರೌನ್ ಕಲರಾಗಿ ಇರುತ್ತೆ. ಹಿಂದೆ ನಾನು ಬ್ರೌನ್ ರೈಸ್ನ ಅನ್ನವನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಆ ವಿಡಿಯೋದಲ್ಲಿ ನೋಡಿಕೊಂಡು ನೀವು ಅನ್ನವನ್ನು ತಯಾರು ಮಾಡಬಹುದು. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ನಾನು ಈ ಬ್ರೌನ್ ರೈಸ್ನ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ಬ್ರೌನ್ ರೈಸ್ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ, ಶುಗರನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡುತ್ತೆ, ಹೃದಯದ ಆರೋಗ್ಯಕ್ಕೂ ಸಹ ಸಹಾಯಕ. ತೂಕವನ್ನು ಯಾರೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದಾರೋ ಅಂಥವರಿಗೆ ಇದು ಹೇಳಿ ಮಾಡಿಸಿದ ಅಂತಹ ಒಂದು ಆಪ್ಷನ್ನು. ನೀವು ನೋಡ್ತಾ ಇರ್ಬೋದು, ಇದರ ಮೇಲಿನ ಸಿಪ್ಪೆ ತೆಗೆದಿಲ್ಲ, ಅಕ್ಕಿಯ ಮೇಲಿನ ಸಿಪ್ಪೆಯು ತೆಗೆದಿರೋದಿಲ್ಲ. ಇದರಲ್ಲಿರುವಂತಹ ಫೈಬರ್ ನಿಮಗೆ ಕೋಲನ್ ಕ್ಯಾನ್ಸರನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕೋಲನ್ ಕ್ಯಾನ್ಸರ್ ಅಂದರೆ ಕರಳಿನಲ್ಲಿರುವ ಕ್ಯಾನ್ಸರ್ನ ಗುಣಪಡಿಸಲು ಸಹಾಯಕವಾಗಿರುತ್ತದೆ. ಇದರಲ್ಲಿರುವಂತಹ ಪೋಷಕಾಂಶಗಳನ್ನು ನೋಡ್ತಾ ಹೋದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಂಶ, ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ಮೆಗ್ನೀಷಿಯಮ್, ಮ್ಯಾಂಗನೀಸ್, ಸೆಲೆನಿಯಮ್ ಇವೆಲ್ಲ ನಮ್ಮ ದೇಹದಲ್ಲಿರುವಂತಹ ಅಂಗಗಳ ಕಾರ್ಯಕ್ಕೆ ತುಂಬ ಒಳ್ಳೆಯದು. ಇದು ಯಾವ ರೀತಿಯಲ್ಲಿ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಅಂದರೆ ನೀವೇ ನೋಡಬಹುದು. ಕರಳಲ್ಲಿರುವಂತಹ ಕ್ಯಾನ್ಸರ್ನ ಸಹ ಗುಣಪಡಿಸುವಂತಹ ಶಕ್ತಿ ಈ ಬ್ರೌನ್ ರೈಸ್ಗೆ ಇದೆ. ಸೆಲೆನಿಯಮ್ ಇರೋದ್ರಿಂದ ಇದು ಥೈರಾಯ್ಡ್ಗೂ ತುಂಬ ಒಳ್ಳೆಯದು. ನಾನಿವತ್ತು ಬ್ರೌನ್ ರೈಸ್ನ ದೋಸೆನ ತೋರಿಸ್ತಾ ಇದ್ದೀನಿ. ಬ್ರೌನ್ ರೈಸ್ನ ಅನ್ನ ನೋಡದೇ ಇರೋರು ರೈಸ್ನ ಹೇಗೆ ಕುಕ್ ಮಾಡೋ ಅಂತ ನೋಡ್ಕೋಬೋದು. ಮೊದಲಿಗೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಬ್ರೌನ್ ರೈಸ್, ಹುರುಳಿಕಾಳು ತಿಂದರೆ ಕುದುರೆ ಓಡುವಂತಹ ಶಕ್ತಿ ಹೇಗೆ ಬರುತ್ತೋ ಅಂತಹ ಶಕ್ತಿ ಬಲ ನಮ್ಮ ಮೈಯಲ್ಲೇ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಇದು ಮಟಕಿ ಕಾಳು BP ಶುಗರ್ಗೆಲ್ಲ ತುಂಬ ಒಳ್ಳೆಯದು. ನೆಕ್ಸ್ಟು ಹೆಸರು ಕಾಳು, ಇದರಲ್ಲಿರುವಂತಹ ಪೋಷಕಾಂಶಗಳು ಪ್ರೋಟೀನ್ಗಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೆಂತೆ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ಗೆ ಮತ್ತು BP ಶುಗರ್ ಕಂಟ್ರೋಲ್ಗೆ, ಕೊಲೆಸ್ಟ್ರಾಲ್ಗೆ ತುಂಬಾ ಒಳ್ಳೆಯದು. ಆದಷ್ಟು ನೀವು ಇಡ್ಲಿ ದೋಸೆಗಳಲ್ಲಿ ನಿಮ್ಮ ಅಡುಗೆಯಲ್ಲಿ ಮೆಂತೆ ಕಾಳನ್ನು ಯೂಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟು ಉದ್ದಿನ ಬೇಳೆನಾರು ಯೂಸ್ ಮಾಡ್ಬೋದು. ಉದ್ದಿನ ಕಾಳನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಈ ಉದ್ದಿನ ಕಾಳು ನಮ್ಮ ದೇಹದ ಮಾಂಸಖಂಡಗಳಿಗೆ ಶಕ್ತಿಯನ್ನು ನೀಡುವಂತಹದ್ದಾಗಿರುತ್ತೆ. ಮೊದಲಿಗೆ ನಾನು 1 ಕಪ್ ಬ್ರೌನ್ ರೈಸ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಚಮಚದಷ್ಟು ಮೆಂತ್ಯ ಕಾಳು, ನೆಕ್ಸ್ಟು ಸ್ವಲ್ಪ ಹುರುಳಿಕಾಳುಗಳು, ನೆಕ್ಸ್ಟು ಸ್ವಲ್ಪ ಮಟಕೆ ಕಾಳು ಗೊತ್ತಿಲ್ಲದವರವರಿಗೆ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಹೆಸರು ಕಾಳು ಸಹ ಬಂದಿದೆ ನೋಡಿ. ಮಟಕೆ ಕಾಳು ಹೆಸರು ಕಾಳು ಸೈಜಲ್ಲೇ ಇರುತ್ತೆ, ಆದರೆ ಕಲರ್ ಮಾತ್ರ ಸ್ವಲ್ಪ ಬ್ರೌನಿಷ್ ಆಗಿರುತ್ತೆ. ಮಟಕೆ ಕಾಳು, ಹಾಗೆ 1 ಕಪ್ ಉದ್ದಿನಬೇಳೆ. ಇದಿಷ್ಟು ಮಿಶ್ರಣವನ್ನು ಚೆನ್ನಾಗಿ ನೀರಿನಲ್ಲಿ 2 ಸರಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಇದನ್ನು 8 ಗಂಟೆಗಳ ಕಾಲ ನೆನೆಸಿ. ಏಕೆಂದರೆ ಈ ಬ್ರೌನ್ ರೈಸ್ನಲ್ಲಿ ಸಿಪ್ಪೆ ಇರೋದ್ರಿಂದ ನಾವು ಈ ನಾರಿನಾಂಶ ಚೆನ್ನಾಗಿ ನೆಂದು ಸಾಫ್ಟಾಗಿ ಬರಬೇಕು ಅಂತ 8 ಗಂಟೆಗಳ ಕಾಲ ಇದನ್ನು ನೆನೆಸ್ತಾ ಇದ್ದೀನಿ. ಈಗ ಅಕ್ಕಿ ನೆನೆಸಿ 8 ಗಂಟೆಗಳಾಗಿದೆ. ಬನ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಲಿಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಗಾತ್ರದ ಒಂದು ಈರುಳ್ಳಿ ಹಾಗೂ ಸ್ವಲ್ಪ ಜೀರಿಗೆ,